ದಳಪತಿಗಳ ವಿರುದ್ಧ ಪ್ರತ್ಯೇಕ ಮಠದ ದಾಳ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಜೆಡಿಎಸ್ ನಾಯಕರ ಮಠ ಭೇಟಿಯ ಬೆನ್ನಲ್ಲೇ ಡಿಕೆಶಿ ಈ ಹೊಸ ದಾಳ ಉರುಳಿಸಿದ್ದಾರೆ. 2-3 ದಶಕಗಳ ಹಿಂದಿನ ಮಠದ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಅದು ಡಿಕೆಶಿ ಹೇಳಿಕೆ ಮೂಲಕ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪರ್ಯಾಯ ಮಠವನ್ನ ಸ್ಥಾಪಿಸಿದ್ದ ವಿಚಾರ. ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯ ಮಠವನ್ನ ಸ್ಥಾಪಿಸಿದ್ರು ದೇವೇಗೌಡರು. ಸಮುದಾಯದ ಮಠವನ್ನೇ ಒಡೆಯುವ ಕೆಲಸ ಮಾಡಿದ್ರು ಅಂತ ಈಗ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಹರೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಒಕ್ಕಲಿಗ ಸಮುದಾಯದ ನಾಯಕತ್ವ ಮತ ಬ್ಯಾಂಕ್ನ ತಮ್ಮದಾಗಿಸಿಕೊಳ್ಳೋ ಪ್ರಯತ್ನ, ಡಿಕೆಶಿಯ ಈ ಹೊಸ ದಾಳ ಯಾವ ಹಂತಕ್ಕೆ ಹೋಗಬಹುದು? ಉಭಯ ನಾಯಕರ ನಡುವಿನ ಒಕ್ಕಲಿಗ ಸಮುದಾಯದ ನಾಯಕ ಪಾರುಪತ್ಯದ ವಿಚಾರ ಅಂತ. ವಿಜಯ್, ಬಹಳ ಮುಖ್ಯವಾಗಿರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ ಸಹಜವಾಗಿ ಹಲವು ದಶಕಗಳಿಂದಲೂ ಕೂಡ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯಕ್ಕಾಗಿ ಕೂಡ ಈಗ ಸಾಕಷ್ಟು ಪೈಪೋಟಿ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕುಮಾರಸ್ವಾಮಿ ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನ ಡಿ.ಕೆ. ಶಿವಕುಮಾರ್ ನಡುವೆ ಮೊದಲಿಂದಲೂ ಕೂಡ ಈಗ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇರೋದು. ಆದರೂ ಕೂಡ ಈಗ ಲೋಕಸಭಾ ಚುನಾವಣೆಯಲ್ಲಿ ಇದು ಈಗ ಮತ್ತೊಂದು ಘಟ್ಟವನ್ನು ತಲುಪಿರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾಕಂತಂದ್ರೆ ನಿನ್ನೆ ಅಷ್ಟೇ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ನೇರವಾಗಿ ಮಠದ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ ಇದು ಎಲ್ಲೋ ಒಂದು ಕಡೆ ಹಳೆಯ ಅಂದ್ರೆ 2-3 ದಶಕಗಳ ಹಿಂದಿನ ವಿಚಾರವನ್ನು ಈಗ ಮತ್ತೆ ಮುನ್ನೆಲೆಗೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಒಂದು, ಇಲ್ಲಿ ಕುಮಾರಸ್ವಾಮಿ ಅವರು ನಿನ್ನೆ ನೇರವಾಗಿ ಹೇಗೆ ಡಿ.ಕೆ. ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸ್ತಾರೋ ಅದಕ್ಕೆ ಪ್ರತಿಯಾಗಿ ಕೂಡ ಡಿ.ಕೆ. ಶಿವಕುಮಾರ್ ಮಾತಿನ ಸಮರವನ್ನ ಕೂಡ ನಡೆಸಿದ್ದಾರೆ. ಎಲ್ಲೊಂದು ಕಡೆ ಮಠದ ವಿಚಾರ ಅಂದ್ರೆ ಪರ್ಯಾಯವಾಗಿ ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ಮತ್ತೊಂದು ಮಠವನ್ನು ಹುಟ್ಟು ಹಾಕಿರುವಂಥದ್ದು ಕೂಡ ಈಗ ಒಂದು ವಿಚಾರಕ್ಕೆ ಮುನ್ನೆಲೆ ತಂದಿರುವಂಥದ್ದು. ಇದೆಲ್ಲವೂ ಕೂಡ ನೇರವಾಗಿ ರಾಜಕೀಯವಾಗಿ ದಾಳವನ್ನು ಉರುಳಿಸ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥದ್ದು ಒಂದು ಮಾತಾದ್ರೆ, ಮತ್ತೊಂದು ನೇರವಾಗಿ ದಳಪತಿಗಳ ವಿರುದ್ಧ ಅಖಾಡಕ್ಕೆ ಇಳಿದ್ರ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರ ಅನ್ನುವಂಥ ಚರ್ಚೆಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ಇಷ್ಟೂ ವರ್ಷಗಳ ಕಾಲ ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸಾಫ್ಟ್ ಆಗಿ ಮಾತಾಡ್ತಾ ಇದ್ರು. ಒಂದು ಹಂತಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಒಂದು ಹಂತ ದಾಟಿ ಹೋಗದೇ ಇರೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಆದರೆ ನಿನ್ನೆ ಅವರು ಮಾತನಾಡಿರುವಂತಹ ಹೇಳಿಕೆಗಳು ಸಹಜವಾಗಿ ನೇರ ಅಖಾಡಕ್ಕೆ ಆಹ್ವಾನ ಕೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಹಳೆಯ ವಿಚಾರವನ್ನು ಮತ್ತೆ ಮುನ್ನೆಲೆಗೆ ತರುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಮುದಾಯದ ಮುಂದೆ ಹಲವು ರೀತಿಯಲ್ಲಿ ಕೂಡ ಮನವಿ ಮಾಡ್ಕೊಂಡಿದ್ರು. ಸಮುದಾಯ ತನ್ನ ಬೆನ್ನಿಗೆ ನಿಲ್ಲಬೇಕು, ಈಗಾಗಲೇ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿ ತನಗೆ ಈ ಬಾರಿ ನಿಲ್ಲಬೇಕು ಅನ್ನುವಂಥ ಮಾತು ಹೇಳಿದ್ರು. ಆ ಮೂಲಕ ಹೆಚ್ಚು ಸ್ಥಾನಗಳನ್ನ ಗಳಿಸೋದಕ್ಕೆ ಸಹಾಯ ಆಯಿತು. ಈಗ ಲೋಕಸಭೆ ಚುನಾವಣೆ ಇರುವಂಥ ಹಿನ್ನೆಲೆಯಲ್ಲಿ ಅಸ್ತಿತ್ವ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರ ಅಸ್ತಿತ್ವ ಡಿ.ಸಿ.ಎಂ ಆಗಿರುವಂಥ ಕಾರಣಕ್ಕಾಗಿ, ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರು ಅಸ್ತಿತ್ವವನ್ನು ಮತ್ತೆ ಉಳಿಸ್ಕೊಳ್ಬೇಕಾದಂಥ ಅನಿವಾರ್ಯತೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆಗಳು ಸಹಜವಾಗಿ ಪರ್ಯಾಯ ಮಟ್ಟದ ಸೃಷ್ಟಿ ಅನ್ನುವಂಥ ವಿಚಾರ ಏನು ಹೇಳಿ ಪ್ರಸ್ತಾಪ ಮಾಡಿದ್ರೆ, ಈ ಮೂಲಕ ಒಕ್ಕಲಿಗ ಸಮುದಾಯದ ಮತಗಳನ್ನ ಹಿಡಿದಿಟ್ಟುಕೊಳ್ಳುವಂಥ ಲೆಕ್ಕಾಚಾರದ ಭಾಗವಾಗಿ ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರಾ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.